ಅಶ್ಲೀಲ ವಿಡಿಯೋ ಕೇಸ್ ಅಪ್ಪ ಮಗನಿಗೆ ಆಪತ್ತು ತಂದೊಡ್ಡಿದೆ. ತನಿಖೆಯನ್ನ ತೀವ್ರಗೊಳಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳಿಂದ. ಇವತ್ತು ಹಾಸನದ ಎಂಪಿ ನಿವಾಸದಲ್ಲಿ ಮಹಜರ್ ನಡೆಸುವ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಿದ ಸ್ಥಳಗಳಲ್ಲಿ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಎಂಪಿ ನಿವಾಸದಲ್ಲಿ ಮಹಜರ್ ನಡೆಸುವಂತಹ ಸಾಧ್ಯತೆ ಇದೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ. ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡಲಿದೆ ಎಸ್ಐಟಿ. ನಿನ್ನೆ ಜಿಲ್ಲೆಯ 3 ಕಡೆ ಭೇಟಿ ನೀಡಿ ಎಸ್ಐಟಿ ಪರಿಶೀಲನೆಯನ್ನ ಮಾಡಿತ್ತು. ಡಿಸಿಪಿ ಸೀಮಾ ಲಾಡ್ಕರ್ ತಂಡದಿಂದ ನಿನ್ನೆ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಹಾಸನದ 3 ಕಡೆ. ಇಂದು ಸಂತ್ರಸ್ತರ ಸಮ್ಮುಖದಲ್ಲಿ ಸ್ಥಳ ಮಹಜರ್ ಸಾಧ್ಯತೆ ಇದೆ. ತನಿಖೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ನಿನ್ನೆ ತಾನೇ ಹಾಸನದ 3 ಕಡೆ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ತಂಡ. ಇವತ್ತು ಹಾಸನದ ಎಂಪಿ ನಿವಾಸದಲ್ಲಿ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಿದಂತಹ ಸ್ಥಳಗಳಲ್ಲಿ ಮಹಜರ್ ಮಾಡುವ ಸಾಧ್ಯತೆ ಇದೆ. ಎಸ್ಐಟಿ ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡಲಾಗುತ್ತೆ. ಡಿಸಿಪಿ ಸೀಮಾ ಲಾಡ್ಕರ್ ತಂಡದಿಂದ ನಿನ್ನೆ 3 ಕಡೆ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಅಲ್ಲಿದ್ದಂತಹ ಕೆಲಸದವರು, ಕಾರ್ಮಿಕರು ಎಲ್ಲರನ್ನ ಸಹ ಮಾತನಾಡಿಸಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಇವತ್ತು ಎಂಪಿ ನಿವಾಸದಲ್ಲಿ ಮಹಜರ್ ನಡೆಯೋ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಹೆಚ್ಚು ಕಾಲ ಕಳೀತಾ ಇದ್ದಂತಹ ಸ್ಥಳ ಎಂಪಿ ಗೆಸ್ಟ್ ಹೌಸ್. ಈ ಎಂಪಿ ಗೆಸ್ಟ್ ಹೌಸ್ ನಲ್ಲಿ ಇವತ್ತು ಎಸ್ಐಟಿ ಪರಿಶೀಲನೆ ನಡೆಸಲಿದೆ. ಎಂಪಿ ಗೆಸ್ಟ್ ಹೌಸ್ ಅನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ವಿಡಿಯೋ ಶೂಟ್ ಮಾಡಿದಂತಹ ಸ್ಥಳ ಯಾವುದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಎಂಪಿ ಗೆಸ್ಟ್ ಹೌಸ್ ಲಾಕ್ ಆಗಿದೆ, ಅದನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಜೊತೆಗೆ ಸಂತ್ರಸ್ತರ ಸಮ್ಮುಖದಲ್ಲಿ ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲೇ ಘಟನೆ ನಡೆದಿರೋದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಸಂತ್ರಸ್ತರ ಸಮ್ಮುಖದಲ್ಲಿ ಸ್ಥಳ ಮಹಜರಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಇವತ್ತು ಎಂಪಿ ಗೆಸ್ಟ್ ಹೌಸ್ ಪ್ರಜ್ವಲ್ ರೇವಣ್ಣ ಹೆಚ್ಚು ಸಮಯ ಕಳೀತಾ ಇದ್ದಂತಹ ಜಾಗ, ಆ ಜಾಗದಲ್ಲಿ ಇವತ್ತು ಹಾಗಾದ್ರೆ ಪರಿಶೀಲನೆ ನಡೆಸ್ತಾರಾ ಎಸ್ಐಟಿ ಅಧಿಕಾರಿಗಳು? ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಪ್ರಗತಿ, ಎಂಪಿ ಗೆಸ್ಟ್ ಹೌಸ್ನಲ್ಲಿ ಕೃತ್ಯ ನಡೆದಿದೆ ಅಂತ ಮಹಿಳಾ ಸಂತ್ರಸ್ತೆಯೊಬ್ಬರು ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ಸಂಸದರ ನಿವಾಸ, ಹಾಸನದಲ್ಲಿರುವಂಥ ಸಂಸದರ ನಿವಾಸದ ಮೊದಲನೇ ಮಾಡಿಯಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ದೂರಿನಲ್ಲಿ ದಾಖಲಿಸಿರುವಂತಹದ್ದು ಮಹಿಳಾ ಸಂತ್ರಸ್ತೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂದು ಪರಿಶೀಲನೆಯನ್ನು ನಡೆಸುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಎಂಪಿ ನಿವಾಸಕ್ಕೆ ಬಂದು ಆ ಒಂದು ಕೋಣೆಯಲ್ಲಿ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣನವರು ಹೆಚ್ಚು ಸಮಯವನ್ನು ಎಂಪಿ ಗೆಸ್ಟ್ ಹೌಸ್ನಲ್ಲಿ ಕಳೀತಾ ಇದ್ದರು. ಜೊತೆಗೆ ದೂರಿನಲ್ಲಿ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿರುವ ಪ್ರಕಾರ ನಾನು ನನ್ನ ಕ್ಷೇತ್ರದ ಕೆಲಸದ ಸಂಬಂಧ ಆ ಎಂಪಿ ಗೆಸ್ಟ್ ಹೌಸ್ಗೆ ಹೋಗಿದ್ದೆ. ಮಹಿಳೆಯರು ಹೆಚ್ಚು ಇದ್ದರು. ಆ ಸಂದರ್ಭದಲ್ಲಿ ಮಹಿಳೆಯರನ್ನೆಲ್ಲ ಹೊರಹೋದ ನಂತರದಲ್ಲಿ ನನ್ನನ್ನು ಅವರ ಮೊದಲನೇ ಮಹಡಿಯ ಕೋಣೆಗೆ ಕರೆಸಿಕೊಂಡು ನನ್ನ ಮೇಲೆ ಅತ್ಯಾಚಾರ ನಡೆಸಿದರು ಅನ್ನುವಂತಹ ದೂರನ್ನ ಸಂತ್ರಸ್ತೆ ಮಹಿಳೆ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಕೃತ್ಯ ನಡೆದಂತಹ ಸ್ಥಳದ ಮಹಜರ್ಗೆ ಆ ಮಹಿಳಾ ಸಂತ್ರಸ್ತೆ ಹಾಗೂ ಎಸ್ಐಟಿ ಅಧಿಕಾರಿಗಳು ಮಹಿಳಾ ಸಂತ್ರಸ್ತೆಯನ್ನು ಕರೆತಂದು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಂಪಿ ಗೆಸ್ಟ್ ಹೌಸ್ಗೆ ಈಗಾಗಲೇ ಬೀಗವನ್ನು ಹಾಕಲಾಗಿದೆ. ಬೀಗ ಹಾಕಿ ಒಳಭಾಗಕ್ಕೆ ಯಾರನ್ನೂ ಸಹ ಒಳಭಾಗಕ್ಕೆ ಬಿಡ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳು ಎಂಪಿ ಗೆಸ್ಟ್ ಹೌಸ್ನಲ್ಲಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆಯನ್ನು ತೀವ್ರಗೊಳಿಸುವ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.